ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಮುಂದೆ ತಂದಿದ್ದೇನೆ. ತಾವುಗಳೆಲ್ಲ ಅವುಗಳ ವಿವರಗಳನ್ನ ತಿಳಿದುಕೊಂಡಿದ್ದೀರಿ ಎಂದು ನಂಬಿದ್ದೇನೆ. ಇನ್ನು ತಾವು ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಲ್ಲದಿದ್ದರೆ ಅವುಗಳನ್ನ ವೀಕ್ಷಣೆ ಮಾಡಿ ಅವುಗಳಿಂದ ಪ್ರಯೋಜನ ಪಡೆಯಬೇಕೆಂದು ನಮ್ರವಾಗಿ ಕೋರುತ್ತಿದ್ದೇನೆ. ಈ ದಿನಾಂಕ 16/3/2024 30/3/2024 ಭವಿಷ್ಯವನ್ನ ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವುದಕ್ಕೂ ಮುಂಚೆ ಈ ವಿಶೇಷ ಸೂಚನೆಗಳನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದು ನನ್ನ ನಮ್ರ ವಿನಂತಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಅಥವಾ 2.5 ದಿನಗಳಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯವನ್ನ ನಿರ್ಧರಿಸಲು ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ವಂದನೆಗಳು. ನಿಮ್ಮ ಲಗ್ನ ಅಥವಾ ರಾಶಿಗೆ ದಿನಾಂಕ 16/3/2024 30/3/2024 ಭವಿಷ್ಯವನ್ನ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ. ಇದರ ಉಪಯೋಗವನ್ನ ತಾವು ಪಡೆದುಕೊಳ್ಳಬೇಕಾಗಿ ಕೋರುತ್ತಿದ್ದೇನೆ. ಆತ್ಮೀಯರೇ, ಈಗ ಧನುರ್ ಲಗ್ನ ಅಥವಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ದೇಹ ಸೌಖ್ಯ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ. ನಿಮಗೆ ಉತ್ತಮ ಬುದ್ಧಿವಂತಿಕೆ ಇರುತ್ತದೆ. ನಿಮ್ಮ ವ್ಯಕ್ತಿತ್ವ ಮತ್ತು ಸಮಾಜದಲ್ಲಿ ಗೌರವ ಚೆನ್ನಾಗಿದೆ. ನಿಮ್ಮ ಒಡಹುಟ್ಟಿದ ಕಿರಿಯರಿಗೆ ಲಾಭವಾಗುವ ಸಂಭವ ಇದೆ. ಉನ್ನತ ಶಿಕ್ಷಣದಲ್ಲಿ ತಾವು ಯಶಸ್ಸು ಕಾಣುತ್ತೀರಿ. ವಿದೇಶದಲ್ಲಿ ಜೀವನಕ್ಕಾಗಿ ಪ್ರಯತ್ನಿಸಿದರೆ ಯಶಸ್ಸು ಸಿಗುತ್ತದೆ. ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯವಾಗಿರುತ್ತಾರೆ. ಸ್ವಂತ ಮನೆ ಮತ್ತು ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತದೆ. ಸ್ವಂತ ಮನೆ ಮತ್ತು ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತದೆ. ವಾಹನ, ಜಮೀನು ಅಥವಾ ತೋಟವನ್ನು ಖರೀದಿ ಮಾಡಲು ಪ್ರಯತ್ನಿಸಿದರೆ ಯಶಸ್ಸು ಕಾಣಬಹುದು. ಪಿತ್ರಾರ್ಜಿತ ಆಸ್ತಿ ತಮಗೆ ದೊರೆಯಬಹುದು. ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಾಣುತ್ತೀರಿ. ಸಂತಾನದಿಂದ ಸುಖ ಸಂತೋಷ ದೊರೆಯುತ್ತದೆ. ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾರಣೆಯಲ್ಲಿ ಯಶಸ್ಸು ಕಾಣುತ್ತೀರಿ. ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿದೆ. ಸ್ಟಾಕ್ ಮತ್ತು ಶೇರ್ ವ್ಯವಹಾರ ನಿಧಾನವಾಗಿ ಯಶಸ್ಸು ಕಾಣುತ್ತದೆ. ನಿಮ್ಮ ಹೂಡಿಕೆಗಳಲ್ಲಿ
ಯಶಸ್ಸನ್ನ ಕಾಣುತ್ತೀರಿ. ನಿಮ್ಮ ಸಾಲ ಮರುಪಾವತಿ ಸಾಧ್ಯವಿದೆ. ನೀವು PhD ಪದವಿ ಪ್ರಯತ್ನ ಪಡುತ್ತಿದ್ದರೆ ಅದರಲ್ಲಿ ಯಶಸ್ಸು ಕಾಣಬಹುದು. ನಿಮಗೆ ಇನ್ಶೂರೆನ್ಸ್ ಹಣ ಬರಬಹುದು. ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗಬಹುದು ಮತ್ತು ವರದಕ್ಷಿಣೆ ಹಣ ಸಹ ತಮಗೆ ಸಿಗಬಹುದು. ವಿದೇಶದಲ್ಲಿ ಹಣಕಾಸಿನ ವ್ಯವಹಾರ ನಿಧಾನವಾಗಿ ಯಶಸ್ಸು ಕಾಣುತ್ತದೆ. ಹಣಕಾಸು ಮತ್ತು ಸಂಪತ್ತು ವೃದ್ಧಿ ನಿಧಾನವಾಗುತ್ತದೆ. ನಿಮ್ಮ ಮಾತಿನಲ್ಲಿ ನಯವಂತಿಕೆ ಇರಲಿ, ಇಲ್ಲದಿದ್ದರೆ ತೊಂದರೆಗೆ ಸಿಕ್ಕಿಕೊಳ್ಳುವ ಸಂಭವ ಇದೆ. ನಿಧಾನವಾಗಿ ನಿಮ್ಮ ತಾಯಿಗೆ ಲಾಭ ಮತ್ತು ಮಕ್ಕಳಿಗೆ ಯಶಸ್ಸು ಕಂಡುಬರುತ್ತಿದೆ. ತಂದೆಯ ಆರೋಗ್ಯ ಸುಧಾರಣೆ ಕಾಣಬಹುದು. ಕೆಲಸ ಮಾಡಲು ಹುಮ್ಮಸ್ಸು ಕಡಿಮೆ ಇರುತ್ತದೆ. ಮನೆ ಬದಲಾವಣೆ ಮಾಡಲು ನಿಧಾನವಾಗುತ್ತದೆ. ಸಹಿಯಾಗಬೇಕಾದ ಪತ್ರಗಳ ವಿಳಂಬ ಸಾಧ್ಯತೆ ಇದೆ. ನಿಮಗೆ ಜವಾಬ್ದಾರಿಗಳು ಜಾಸ್ತಿಯಾಗುತ್ತವೆ. ನಿಮ್ಮ ಬಡ್ತಿ, ನೇಮಕಾತಿ ಅಥವಾ ವರ್ಗಾವಣೆ ತಡವಾಗಬಹುದು. ನಿಮ್ಮ ತಂದೆಯ ಆಸ್ತಿಯಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿ ಸಹ ಇರುತ್ತದೆ. ನಿಮ್ಮ ಪಾಲುದಾರರಿಂದ ಹಣಕಾಸು ತೊಂದರೆ ಕಂಡುಬರುತ್ತಿದೆ. ವಿದೇಶದಲ್ಲಿ ಹದಗೆಟ್ಟ ಸಂಬಂಧ ಆಗಬಹುದು. ಕಳೆದು ಹೋದ ವಸ್ತು ಸಿಗದಿರಬಹುದು ಅಥವಾ ಅದು ಸಿಗುವುದು ನಿಧಾನವಾಗಬಹುದು. ತಾಯಿಯ ಸ್ಥಿರಾಸ್ತಿಯಿಂದ ತೊಂದರೆಯನ್ನ ಅನುಭವಿಸುತ್ತೀರಿ. ತಂದೆಯ ಪಾಲುದಾರರಲ್ಲಿ ಸಾಮರಸ್ಯದ ಕೊರತೆ ಕಂಡುಬರುತ್ತಿದೆ. ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ಕಿರಿಕಿರಿ ಸಹ ಇದೆ. ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಬಹುದು. ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಧಾನವಾಗಿ ನಿಮ್ಮ ಕೈ ಸೇರುತ್ತದೆ. ನಿಧಾನವಾಗಿ ನಿಮ್ಮ ಕಾರ್ಮಿಕರಿಂದ ತೊಂದರೆ ಕಡಿಮೆ ಆಗಬಹುದು. ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಅದರಲ್ಲಿ ಸಮಸ್ಯೆ ಬರಬಹುದು. ಒಟ್ಟಿನಲ್ಲಿ ಮಿಶ್ರ ಫಲ ಇರುವುದರಿಂದ ಹುಷಾರಾಗಿರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ.